ಮಾವಿನ ಹಣ್ಣು. ಮಾವಿನ ಹಣ್ಣು ತಿನ್ನುವುದರಿಂದ ಹಸಿವು ಹೆಚ್ಚುವುದು, ಬಾಯಾರಿಕೆ ನೀಗುವುದು, ಮಲಬದ್ಧತೆ ನಿವಾರಣೆಯಾಗುವುದು ಮತ್ತು ದೈಹಿಕ ಚಟುವಟಿಕೆ ಹೆಚ್ಚಾಗುವುದು. ಪ್ರತಿದಿನ ಒಂದು ಮಾವಿನ ಹಣ್ಣು ತಿಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಆರೋಗ್ಯ ವೃದ್ಧಿಯಾಗುತ್ತದೆ ಮತ್ತು ವೈಟಮಿನ್ ಎ ರಿಲೇಟೆಡ್ ಡಿಸೀಸಸ್ ಏನು ಬರುತ್ತೆ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತದೆ. ಒಂದು ಬಟ್ಟಲು ಮಾವಿನ ಹಣ್ಣಿನ ರಸವನ್ನು ಹಾಲು ಮತ್ತು ಜೇನುತುಪ್ಪದೊಂದಿಗೆ ಪ್ರತಿದಿನ ಸೇವಿಸುತ್ತಿದ್ದರೆ ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ, ಶ್ರವಣ ಶಕ್ತಿ ಹೆಚ್ಚುತ್ತದೆ, ಬಲ ವೃದ್ಧಿಯಾಗುತ್ತದೆ. ಚೆನ್ನಾಗಿ ಬಲಿತ ಮಾವಿನಕಾಯಿಗಳಿಂದ ಉಪ್ಪಿನಕಾಯಿ ತಯಾರಿಸಬಹುದು. ಈ ಉಪ್ಪಿನಕಾಯಿಯನ್ನು ಊಟದಲ್ಲಿ ಉಪಯೋಗಿಸುವುದರಿಂದ ಆಹಾರ ಚೆನ್ನಾಗಿ ಜೀರ್ಣವಾಗುತ್ತದೆ, ಚೆನ್ನಾಗಿ ಹಸಿವು ಆಗುತ್ತದೆ, ಜಠರದಲ್ಲಿ ಆಹಾರ ಕೊಳೆಯುವುದು ತಪ್ಪುತ್ತದೆ. ಮಾವಿನಕಾಯಿ ಸಿಪ್ಪೆಯನ್ನು ನುಣ್ಣಗೆ ಅರೆದ ಮಾವಿನಕಾಯಿ ಸಿಪ್ಪೆಯನ್ನು 1 ಚಮಚದಷ್ಟು ತೆಗೆದುಕೊಂಡು ಒಂದು ಬಟ್ಟಲು ಮಜ್ಜಿಗೆಯಲ್ಲಿ ಕದಡಿ ದಿನಕ್ಕೆ 3 ಬಾರಿ ತೆಗೆದುಕೊಂಡರೆ ಮೂಲವ್ಯಾಧಿ, ಆಮಶಂಕೆ, ಅತಿಸಾರ ರೋಗಗಳು ಗುಣವಾಗುವುದು. ಅತಿಯಾದ ಋತುಸ್ರಾವವಾಗುತ್ತಿದ್ದರೆ ಮಾವಿನಕಾಯಿ ಸಿಪ್ಪೆಯನ್ನು ಹುರಿದು ತಿನ್ನುವುದರಿಂದ ಗುಣ ಕಂಡುಬರುತ್ತದೆ. ಮಾವಿನಕಾಯಿ ತೊಟ್ಟು ಮುರಿದಾಗ ಬರುವ ಅಂಟು ದ್ರವವನ್ನು ಉಳ್ಳಕಡ್ಡಿ, ಗಜಕರ್ಣ, ಇಸುಬು ಇನ್ನಿತರ ಚರ್ಮರೋಗಗಳಿಗೆ ಹಚ್ಚುವುದರಿಂದ ಗುಣ ಕಂಡುಬರುವುದು. ಸಣ್ಣ ಗಾತ್ರದ ಮಾವಿನಕಾಯಿಗಳಲ್ಲಿ ವೈಟಮಿನ್ ಸಿ ಹೆಚ್ಚಾಗಿರುವುದರಿಂದ ಚಟ್ನಿ, ಉಪ್ಪಿನಕಾಯಿ ತಯಾರಿಸಲು ಸಣ್ಣ ಗಾತ್ರದ ಮಾವಿನಕಾಯಿಗಳನ್ನು ಉಪಯೋಗಿಸುವುದು ಒಳ್ಳೆಯದು. ಪ್ರತಿದಿನ ಒಂದು ಮಾವಿನಕಾಯಿ ತಿನ್ನುವುದರಿಂದ ರಕ್ತ ಪರಿಚಲನೆ ಉತ್ತಮಗೊಳ್ಳುತ್ತದೆ, ನರಗಳ ದೌರ್ಬಲ್ಯ ಕುಗ್ಗುತ್ತದೆ, ಹೃದಯ ದೌರ್ಬಲ್ಯ ಕಡಿಮೆಯಾಗುತ್ತದೆ, ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ. ಶಸ್ತ್ರಚಿಕಿತ್ಸೆ ಅಥವಾ ಪೆಟ್ಟು ತಗುಲಿ ಗಾಯವಾಗಿ ರಕ್ತಸ್ರಾವವಾಗುತ್ತಿದ್ದರೆ ಒಣಗಿದ ಮಾವಿನ ಎಲೆಗಳನ್ನು ಸುಟ್ಟು ಭಸ್ಮ ಮಾಡಿ ಆ ಭಸ್ಮವನ್ನು ಗಾಯದ ಮೇಲೆ ಹಾಕಿ ಸ್ವಲ್ಪ ಹೊತ್ತು ಒತ್ತಿ ಹಿಡಿದರೆ ರಕ್ತಸ್ರಾವ ನಿಲ್ಲುವುದು, ಕ್ರಮೇಣ ಗಾಯ ಬೇಗನೆ ವಾಸಿಯಾಗುವುದು. ಸಿಹಿಮೂತ್ರ ರೋಗಿಗಳು ಅಂದರೆ ಡಯಾಬಿಟಿಸ್ ಪೇಷಂಟ್ಸು ಮಾವಿನ ಹಣ್ಣನ್ನು ಮಿತವಾಗಿ ಉಪಯೋಗಿಸಬೇಕು. ಮಾವಿನ ಚಿಗುರನ್ನು ಹಲ್ಲುಗಳಿಂದ ಚೆನ್ನಾಗಿ ಅಗೆಯುವುದರಿಂದ ವಸಡುಗಳಿಂದಾಗುವ ರಕ್ತಸ್ರಾವ ನಿಲ್ಲುತ್ತದೆ, ಹಲ್ಲು ನೋವು ಕಡಿಮೆಯಾಗುತ್ತದೆ ಮತ್ತು ಕೆಮ್ಮು ಶಮನವಾಗುತ್ತದೆ. ಆದರೆ ಸೊಪ್ಪುಗಳನ್ನು ಚೆನ್ನಾಗಿ ತೊಳೆಯಬೇಕು. ಪರಂಗಿ ಹಣ್ಣು. ಗರ್ಭಿಣಿಯರು 3 ತಿಂಗಳು ತುಂಬುವವರೆಗೂ ಪರಂಗಿಕಾಯಿಯನ್ನಾಗಲಿ ಹಣ್ಣಾಗಲಿ ಸೇವಿಸುವುದು ಒಳ್ಳೆಯದಲ್ಲ, ಇದರಿಂದ ಗರ್ಭಸ್ರಾವ ಆಗಬಹುದು. ಊಟದ ನಂತರ ಪರಂಗಿ ಹಣ್ಣನ್ನು ತಿನ್ನುವುದರಿಂದ ಆಹಾರ ಚೆನ್ನಾಗಿ ಜೀರ್ಣವಾಗುತ್ತದೆ ಮತ್ತು ಜಂತು ಹುಳುಗಳು ನಾಶ ಹೊಂದುತ್ತದೆ. ಪರಂಗಿಕಾಯಿಯನ್ನು ಸಕ್ಕರೆಯೊಂದಿಗೆ ತಿನ್ನುವುದರಿಂದ ಹೊಟ್ಟೆಯಲ್ಲಿರುವ ಜಂತು ಹುಳುಗಳು ನಾಶವಾಗುತ್ತವೆ. ಪರಂಗಿಕಾಯಿಯನ್ನು ಸಿಪ್ಪೆ ತೆಗೆದು ಸಣ್ಣಗೆ ಹೋಳು ಮಾಡಿ ಆ ಹೋಳುಗಳಿಗೆ ಕಾಳು ಮೆಣಸಿನ ಪುಡಿ, ಜೀರಿಗೆ ಪುಡಿ, ಉಪ್ಪು ಮತ್ತು ನಿಂಬೆ ರಸ ಬೆರೆಸಿ ತಿನ್ನುವುದರಿಂದ ಅಜೀರ್ಣ ನಿವಾರಣೆಯಾಗುತ್ತದೆ, ದುಂಡು ಹುಳುಗಳು ನಾಶ ಹೊಂದುತ್ತದೆ ಮತ್ತು ಮಲಬದ್ಧತೆ ನಿವಾರಣೆಯಾಗುತ್ತದೆ. ಹಾಲು, ಜೇನುತುಪ್ಪ ಮತ್ತು ಪರಂಗಿ ಹಣ್ಣು ಇವುಗಳ ಮಿಶ್ರಣವನ್ನು ಮಾಡಿ ಸೇವಿಸುವುದರಿಂದ ನರಗಳ ಮತ್ತು ಹೃದಯ ದೌರ್ಬಲ್ಯ ಕಡಿಮೆಯಾಗುತ್ತದೆ. ಮಕ್ಕಳಿಗೆ ಇದು ಶಕ್ತಿದಾಯಕ ಆಹಾರ. ಒಂದು ಹೋಳು ಪರಂಗಿ ಹಣ್ಣಿನಿಂದ ಚರ್ಮವನ್ನು ತಿಕ್ಕುತ್ತಿದ್ದರೆ ಚರ್ಮದ ಮೇಲಿನ ಕಲೆಗಳು ನಿವಾರಣೆಯಾಗುತ್ತದೆ. ಅಂಗೈ ಅಗಲ ಪರಂಗಿ ಎಲೆಯನ್ನು ತಿನ್ನುವುದರಿಂದ ಕರುಳಿನಲ್ಲಿ ಸೇರಬಹುದಾದ ಹಾನಿಕಾರಕ ಕ್ರಿಮಿಗಳು ನಾಶ ಹೊಂದುತ್ತದೆ. ಪರಂಗಿ ಹಣ್ಣು ಮೂಲವ್ಯಾಧಿ ಅಂದರೆ ಪೈಲ್ಸ್, ಫಿಷರ್, ಫಿಸ್ತುಲಾ ಅಂತಹ ಸಮಸ್ಯೆಗಳು ಮತ್ತು ಯಕೃತ್ ದೋಷಗಳು ಅಂದರೆ ಲಿವರ್ಸ್ ರಿಲೇಟೆಡ್ ಡಿಸೀಸಸ್ ಆ್ಯಂಡ್ ಗುಲ್ಮ ಸಂಬಂಧ ರೋಗಗಳು ಅಂದರೆ ಸ್ಪ್ಲೀನ್ ರಿಲೇಟೆಡ್ ಡಿಸೀಸಸ್ ಆ ರೋಗಗಳಿಂದ ನರಳುವವರಿಗೆ ಅತ್ಯುತ್ತಮ ಔಷಧಿಯುಕ್ತ ಆಹಾರ. ಪರಂಗಿ ಹಾಲು ಗಾಯದ ಮೇಲೆ ಹಚ್ಚಿ ಅದರ ಸಿಪ್ಪೆಯನ್ನು ಗಾಯದ ಮೇಲೆ ಕಟ್ಟಿದರೆ ಗಾಯ ಬೇಗ ಗುಣವಾಗುತ್ತದೆ.